ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿಯ ಅಧಿಕೃತ ವೆಬ್ಸೈಟ್ಗೆ ಬಾಂಬ್ ಬೆದರಿಕೆ ಸಂದೇಶ ಬಂದ ಹಿನ್ನೆಲೆಯಲ್ಲಿ ತುಮಕೂರು ನಗರಾದ್ಯಂತ ಮುಂದಿನ 2 ದಿನ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಕೆವಿ ತಿಳಿಸಿದ್ದಾರೆ. ಅಂದರೆ ಡೋರ್ ಫ್ರೇಮ್ ಮೆಟಲ್ ಡಿಟೆಕ್ಟರ್ ಮತ್ತು ಹ್ಯಾಂಡ್ ಹೆಲ್ಡ್ ಮೆಟಲ್ ಡಿಟೆಕ್ಟರ್ ಯೂಸ್ ಮಾಡಿ ಎಲ್ಲರನ್ನೂ ಫ್ರಿಸ್ಕಿಂಗ್ ಮಾಡಿ ಒಳಗೆ ಬಿಡ್ತಾ ಇದ್ದೀವಿ. ಸೊ ಇವತ್ತು ಹೈ ಅಲರ್ಟಲ್ಲಿ ಇರ್ತೀವಿ. ಇವತ್ತು ಅದಾದ ಮೇಲೆ ನಾವು ಒಂದು ಸೆಕ್ಯೂರಿಟಿ ಆಡಿಟ್ ಮಾಡಿ DC ಅವರಿಗೂ ಸಹ ಒಂದು ಮಾಹಿತಿ ಕೊಡ್ತೀವಿ. ಬೆದರಿಕೆಯ ಸಂದೇಶ ಹಿನ್ನೆಲೆಯಲ್ಲಿ ಜಿಲ್ಲಾ ಅಧಿಕಾರಿಗಳ ಕಚೇರಿಗೆ ಆಗಮಿಸಿದ ವರಿಷ್ಠಾಧಿಕಾರಿ ಅಶೋಕ್ ಕೆವಿ ಅವರು ಮಾಧ್ಯಮಗಳಿಗೆ ಮಾಹಿತಿ ನೀಡಿ ಮಂಗಳವಾರ ಬೆಳಗ್ಗೆ 7ರ ಸಮಯದಲ್ಲಿ ಜಿಲ್ಲಾ ಅಧಿಕಾರಿಗಳ ಅಧಿಕೃತ ಬೆದರಿಕೆ ಸಂದೇಶ ಬಂದ ಹಿನ್ನೆಲೆಯಲ್ಲಿ ಕಚೇರಿಯ ಸಿಬ್ಬಂದಿಗಳು ತಿಳಿಸಿದ ಮಾಹಿತಿ ಹಿನ್ನೆಲೆಯಲ್ಲಿ ಜಿಲ್ಲಾ ಅಧಿಕಾರಿಗಳ ಕಚೇರಿಯ ಎಲ್ಲ ಕಚೇರಿಗಳನ್ನು ತಪಾಸಣೆ ಮಾಡಲಾಗಿದೆ. ಈ ವೇಳೆ ಯಾವುದೇ ಅನುಮಾನಾಸ್ಪದ ವಸ್ತು ಕಂಡುಬಂದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಈಗ ತನಿಖೆ ಮಾಡ್ತಾ ಇದ್ದೀವಿ. ಆ ಮೇಲ್ ಬಂದಿರುವ ಹೆಸರು ಮತ್ತು ಯಾವ ಕಂಪನಿ ಇಮೇಲಿಂದ ಬಂದಿದೆ, ಯಾರು ಬಳಸಿದ್ರು ಇದೆಲ್ಲ ಚೆಕ್ ಮಾಡಿ ನಾವು ಮುಂದಿನ ಕೆಲಸ ಮಾಡ್ತೀವಿ. ಸದ್ಯಕ್ಕೆ ನಾವು ಈ ಕಾಂಪೌಂಡಲ್ಲಿರುವ ಎಲ್ಲ ಆಫೀಸಸ್ ಚೆಕ್ ಮಾಡ್ತಾ ಇದ್ದೀವಿ. ಇದಾದ ಮೇಲೆ ಇವತ್ತು ಇಡೀ ಟೌನಲ್ಲಿ ಮೇನ್ ಇನ್ಸ್ಟಾಲೇಷನ್ಸ್ ಬಸ್ ಸ್ಟ್ಯಾಂಡ್ ಆಗಲಿ, ರೈಲ್ವೆ ಸ್ಟೇಷನ್ ಆಗಲಿ, SP ಆಫೀಸ್ ಆಗಲಿ, ಕೋರ್ಟ್ ಕಾಂಪ್ಲೆಕ್ಸ್ ಆಗಲಿ ಎಲ್ಲ ಬಿಲ್ಡಿಂಗ್ಸು ಒಂದು ಸಾರಿ ಮುಂದಿನ ಜಾಗ್ರತೆ ಚೆಕ್ ಮಾಡಲಾಗುತ್ತೆ. ಅಲ್ಲದೆ ಬೆದರಿಕೆ ಮೇಲೆ ಬಂದ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದು ಎಲ್ಲ ಆಯಾಮದಲ್ಲೂ ತನಿಖೆ ನಡೆಸಲಾಗುವುದು. ಮುಂದಿನ 2 ದಿನಗಳ ಕಾಲ ತುಮಕೂರು ನಗರದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಿ ನಗರದ ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್, ಕೋರ್ಟ್ ಕಾಂಪ್ಲೆಕ್ಸ್, P ಕಚೇರಿ ಸೇರಿದಂತೆ ಜನಬೀಡ ಪ್ರದೇಶದಲ್ಲಿ ಮುಂಜಾಗ್ರತೆ ಕ್ರಮವಾಗಿ ತಪಾಸಣೆ ಮಾಡಲಾಗುವುದು ಎಂದರು. ಬಾಬು ಖಾನ್, 9 ಲೈವ್ ನ್ಯೂಸ್, ತುಮಕೂರು.